ಲಕ್ಷ್ಮಿ ಅವರೇ, ನೀವು ಕೂಡ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದೀರಾ. ನಾಳೆ ಇದ್ದಕ್ಕಿದ್ದಾಗೆ ನಿಮಗೂ ಏನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ದಯವಿಟ್ಟು ನಿಮ್ಮ ಕ್ಯಾನ್ಸರ್ ಇರೋ ವಿಷಯನ ರಾಘವ್ ತಿಳಿಸಿ. ಜೀವ ದೇಹನ ಬಿಟ್ಟು ಹೋದ್ರೆ ದೇಹಕ್ಕೆ ಅರ್ಥ ಇರಲ್ಲ. ಸಾಯುವಾಗ ಪ್ರಶ್ನೆ ಬಿಟ್ಟು ಹೋದ್ರೆ ಜೀವನಕ್ಕೆ ಅರ್ಥ ಇರಲ್ಲ. ಡಾಕ್ಟ್ರು ಯಶೋದಮ್ಮನವ್ರಿಗೆ ಇನ್ನು 6 ತಿಂಗಳು ಬದುಕಿರ್ತಾರೆ ಅಂತ ಹೇಳಿದ್ರು. ಅವ್ರಿಗೆ ಕಾಯಿಲೆ ಇದೆ ಅನ್ನೋ ಹಾಗೆ ಅವ್ರು ಇರ್ಲಿಲ್ಲ, ತುಂಬಾ ಚೆನ್ನಾಗೇ ಇದ್ರು. ಅಂತದ್ರಲ್ಲಿ ಅವ್ರು ಇದಕ್ಕಿದ್ದಾಗೆ ತೀರ್ಕೊಂಡು ಹೋದ್ರು ಅಂದ್ರೆ ನಾಳೆ ನಾನು ಸತ್ತೋಗ್ತೀನಾ? ಇಲ್ಲ, ಯಶೋದಮ್ಮನವ್ರು ಇದ್ದು ಕ್ಯಾನ್ಸರ್ ಸ್ಟೇಜಲ್ಲಿ ನಾನಿಲ್ಲ. ನಾನು ಬದುಕ್ತೀನಿ. ನಾನು ಬದುಕ್ತೀನಿ. ನನಗಿರೋ ಕ್ಯಾನ್ಸರ್ ಸ್ಟೇಜಲ್ಲಿ ಸಾಯಲ್ಲ ಅಂತ ಏನ್ ಗ್ಯಾರಂಟಿ? ನಾನು ಇವತ್ತು ಸಾಯ್ಬೋದು, ಇಲ್ಲ ನಾಳೆ ಸಾಯ್ಬೋದು, ಯಾವಾಗ ಬೇಕಾದ್ರೂ ಸಾಯ್ಬೋದು. ನಾಳೆ ನಾನು ಸತ್ ಮೇಲೆ ನನ್ನ ಕುಟುಂಬ ಇಲ್ಲ ಸಾಯ್ನತ, ಇಲ್ಲ. ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜಲ್ಲಿದೆ ಅಂತ ಗೊತ್ತಾ? ಲಕ್ಷ್ಮಿ ಅವ್ರ ಕ್ಯಾನ್ಸರ್ ಸ್ಟೇಜ್ ಮಿತಿ ಮೀರಿಬಿಟ್ಟಿದೆ. ಮ್ಯಾಕ್ಸಿಮಮ್ 6 ರಿಂದ 10 ತಿಂಗಳು. ನನಗೆ ಗೊತ್ತು, ನನ್ನ ಅವಶ್ಯಕತೆ ಈ ಕುಟುಂಬಕ್ಕೆ ತುಂಬಾ ಇದೆ. ಸಾಯಿನಾಥ, ನಾನು ಸಾಯಬಾರ್ದು, ನಾನು ಬದುಕಬೇಕು.